ಶಾಸಕರ ಚೇಲಾಗಳೆಲ್ಲ ಗಾಂಜಾ ಗಿರಾಕಿಗಳು. ಸಂಸದ ಸುಧಾಕರ್ ಬೆಂಬಲಿಗರಿಂದ ಆಕ್ರೋಶ. ಶಾಸಕರ ಹಿಂದೆ ಇರುವ ಎಲ್ಲ ಚೇಲಾಗಳು ಗಾಂಜಾ ಗಿರಾಕಿಗಳು ಎಂದು ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಿಡಿಕಾರಿದ್ರು. ಹೌದು, ಚಿಕ್ಕಬಳ್ಳಾಪುರದ ಸಂಸದ ಭವನದಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಬಿಜೆಪಿ ನಗರ ಅಧ್ಯಕ್ಷ ಆನಂದನು ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಂಸದರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವುದು ಸರಿಯಲ್ಲ. ಸಂಸದ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ. ಕೋವಿಡ್ ವೇಳೆ ಇಡೀ ರಾಜ್ಯವನ್ನೇ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಕಿಡಿಕಾರಿದ್ರು. ಇನ್ನು ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಮಾತನಾಡಿ, ಈ ಹಿಂದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಲವಾರು ಕಾಮಗಾರಿಗಳಿಗೆ ಅನುದಾನ ಬಂದಿದೆ. ಅದರ ಬಗ್ಗೆ ಶಾಸಕರು ಚಕ್ಕಾರ ಎತ್ತುತ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ನಮ್ಮ ಸಂಸದರು ಶ್ರಮಿಸಿದ್ದಾರೆ. ಅವರನ್ನ ತೆಗಳೋದು ಸರಿಯಲ್ಲ. ನಾವು ಮಾತನಾಡಬಾರದು ಅಂತ ತಾಳ್ಮೆಯಿಂದಿದ್ದೇವೆ. ನೀವು ಪದೇ ಪದೇ ಸಂಸದರ ವಿರುದ್ಧ ಟೀಕೆ ಮಾಡಿ ಪದಗಳನ್ನ ಸರಿಯಾಗಿ ಬಳಸದಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಲೈನು, HD ಪೈಪ್ ಲೈನು, ಅರ್ಬನ್ ವಾಟರ್ ಸಪ್ಲೈ ಇಂದ ಸುಮಾರು 3-4 ವರ್ಷದಿಂದ ನಾವು ಆಗ್ಬೋದು, ನಮ್ಮ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷ ಆಗ್ಬೋದು, ನಮ್ಮ ಸಂಸದರು ಅವಾಗ ಸಚಿವರಾಗಿದ್ದಾಗ ಇದನ್ನೆಲ್ಲ ಪ್ರಾಜೆಕ್ಟ್ ಒಂದು ರೆಡಿ ಮಾಡಿ ಟೆಂಡರ್ ಕೂಡ ಆಗಿದೆ. 6 ತಿಂಗಳಾದ್ರೂ ಕೆಲಸ ಮಾಡಕ್ಕೆ ಇವತ್ತವರೆಗೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಷ್ಟು ಕೆಲಸಗಳು ತಡ ಹಿಡಿದಿದ್ದೀರಾ. ಮತ್ತೆ ನಮ್ಮ ನಗರದಲ್ಲಿ ಇವತ್ತು 24ನೇ ವಾರ್ಡಲ್ಲಿ ನೀವು 16 ಕೋಟಿ ಗ್ರಾಂಟ್ ಆಗ್ತೀವಿ ಅಂತ ಹೇಳಿದಿರ. ಇವತ್ತವರೆಗೂ ಅಲ್ಲಿ ₹1 ಕೂಡ ಗ್ರಾಂಟ್ ನೀವು ಬಿಡುಗಡೆ ಮಾಡಿಲ್ಲ. ಅಲ್ಲಿರೋ ಭಾಗದಲ್ಲಿ ಇರತಕ್ಕಂಥ ಕೆಲಸ ಸುಮಾರು ಬಾಕಿ ಇದೆ. ಇದು ಒಂದು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಾವು ತಂದಿರ್ತಕ್ಕಂಥ, ನಮ್ಮ ನಾಯಕರು ತಂದಿರ್ತಕ್ಕಂಥ ಅನುದಾನ ಇದುವರೆಗೂ ಖರ್ಚಾಗ್ತಾ ಇದೆ. ಅದನ್ನ ನೀವು ನಿನ್ನೆ ಪ್ರಶ್ನೆ ಮಾಡ್ತೀರಾ. ಕೆಲವು ಗಾಂಜಾ ಗಿರಾಕಿಗಳು ಯಾರು MLA ಚೇಳಾಗ್ಲಿದಾರಲ್ಲ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು. ಯಾಕಂದ್ರೆ ನಾವು ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ರೆ ಅದನ್ನ ಒಬ್ಬ ನಾಯಕರನ್ನ ಯಾವ ರೀತಿ ನೀವು ಪದ ಬಳಕೆ ಬೇಕು ಅಂತ ಸೌಜನ್ಯ ಕೂಡ ನಿಮ್ಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಗಾಂಜಾ ಗಿರಾಕಿಗಳಿಗೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನ ಪದೇ ಏನಾದ್ರೂ ನೀವು ಬಳಸಿದ್ದೆ ಆದ್ರೆ ಆಗ್ಲಿ ಮುಂದಿನ ದಿನದಲ್ಲಿ ಅದು ಬೇರೆ ರೀತಿಯೇ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಬಿಜೆಪಿ ನಗರ ಅಧ್ಯಕ್ಷ ಆನಂದನು ಮಾತನಾಡಿ, ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಪರಿಜ್ಞಾನವಿರಲಿ. ಜಿಲ್ಲೆಗೆ ಮೆಡಿಕಲ್ ಕಾಲೇಜು ತರಲು ಹೋರಾಟ ಮಾಡಿದವರವರು. ಅವರು ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರು. ಅವರ ವಯಸ್ಸಿಗೆ ಬೆಲೆ ಕೊಟ್ಟು ಮಾತನಾಡಬೇಕು. ಕೋವಿಡ್ ವೇಳೆ ಡಾಕ್ಟರ್ ಸುಧಾಕರ್ ಅವರು ಮಾಡಿರುವ ಕೆಲಸಕ್ಕೆ ಅವರಿಗೆ ಅವಾರ್ಡ್ ಕೂಡ ನೀಡಲಾಗಿದೆ. ಸುಖಾಸುಮ್ಮನೆ ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂಸದರು ಮೊನ್ನೆ 3 ದಿನ ಹಿಂದೆಗಡೆ ಒಂದು ಪತ್ರಿಕಾ ಪ್ರೆಸ್ ಮೀಟ್ ಕರೆದಿದ್ರು. ಹಾಗೆ ಹೇಳಿದ್ರು, ನಮಗೆ ಏನು ಡೆವಲಪ್ಮೆಂಟ್ ಆಗಬೇಕು, ನಾನು ಏನು ಮಾತಾಡಬೇಕು ಅಂತ ಪ್ರೆಸ್ ಅವ್ರ ಮುಂದೆ ಹೇಳಿದ್ರು. ಅದಕ್ಕೆ ನಿನ್ನೆ ಯಾರೋ ಒಂದು 3 ಈಗಿನ ರಾಜಕೀಯಕ್ಕೆ ಬಂದಿದ್ದಾರೆ. ಅರ್ಥ ಆಯ್ತಾ? ಒಬ್ಬ ಸಂಸದರನ್ನ ಮಾತಾಡುವಾಗ ಕನಿಷ್ಠ ಸೌಜನ್ಯ ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರು ಅಭಿವೃದ್ಧಿಯ ನಾಯಕರು. ಯಾರಾದರೂ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗೆ ರಾಜೀನಾಮೆ ಕೊಡಲ್ಲ ಅಂಥವರು ನನ್ನ ಊರಿಗೆ ಒಳ್ಳೇದಾಗಬೇಕು, ನನ್ನೊಂದು ಊರಿಗೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದು ಅದೇ ಅಟರಿಂದ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಆ ಮೆಡಿಕಲ್ ಕಾಲೇಜ್ಗೆ 510 ಕೋಟಿ ರೂಪಾಯಿ ಮೊದಲು ಸ್ಯಾಂಕ್ಷನ್ ಅಂತ ಆಗಿದ್ದು. ಆಮೇಲೆ ಅದು ಆಸ್ಪತ್ರೆ ವೆಚ್ಚ ಒಂದೇ ಥರ ಆಗಲ್ವಲ್ಲ, ಇನ್ನೂ 310 ಕೋಟಿ ಹೆಚ್ಚಾಗಿ ಬೇಕಾಗಿತ್ತು. ಸೊ ಅದರಿಂದ ಅವರು ಅದನ್ನ ತನಿಖೆಗೂ ಕಳಿಸ್ಬಿಟ್ರು. 3 ತನಿಖೆನೂ ಆಗೋಯ್ತು. ಇದರಲ್ಲಿ ಯಾವುದೇ ಇದು ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ಅವರು ಸ್ವಲ್ಪ ದುಡ್ಡು ತಂದಿರ್ಬೋದು. ಅದಕ್ಕೆ ಮೂಲ ಕಾರಣ ಯಾರು? ಡಾಕ್ಟರ್ ಸುಧಾಕರ್ ಅವರು. ಅದೊಂದು ಆಯ್ತಾ. ಮತ್ತೆ ನನ್ನ ಬಡವರು, ಅವ್ರು ಯಾವುದೇ ಜಾತಿ ಏನು ನೋಡಿಲ್ಲ. 22,000 ಸೈಟು ಆಲ್ರೆಡಿ, ಅದರಲ್ಲಿ 5,000 ಸೈಟನ್ನ ಕೊಟ್ಟಿದ್ದೀವಿ. ನಾವು ಕೊಡುವಾಗ ಇವ್ರು ಹಿಂದೂನಾ ಮುಸ್ಲಿಮಾ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ. ಅಂತ ನಾಯಕರು ಅಂತ ಸೈಟ್ಗಳು ಕೊಡೋದಕ್ಕೂ ನೀವು ಅಡ್ಡ ಹಾಕ್ತೀರಾ. ಈಗ ಬಿ ಖಾತೆಗಳು ಈಗ ರೆಡಿ ಇದೆ, ರೆಡಿ ಇರೋದನ್ನು ನೀವು ಅಡ್ಡ ಹಾಕ್ತೀರಾ ಅಂದ್ರೆ ಏನು? ಅದನ್ನ ಕೇಳೋ ಹಕ್ಕು ನಮ್ಗಿಲ್ವಾ? ಅಧಿಕಾರ ಶಾಶ್ವತ ಅಲ್ಲ. ಈಗ ಪ್ರದೀಪ್ ಈಶ್ವರ್ ಅವರು ನಮ್ಮ ಜೊತೆ ಇದ್ರು.
ನಮ್ ಜೊತೆ ಕೆಲಸ ಮಾಡ್ತಾ ಇದ್ರು. ನಾವೆಲ್ಲ ನವೀನ್ ಕಿರಣ್ ಅವ್ರ ಜೊತೆ ಕೆಲಸ ಮಾಡಿದೀವಿ. ಅವ್ರ ಅದೃಷ್ಟ ಅವ್ರು ಗೆದ್ದಿದ್ದಾರೆ, MLA ಆಗಿದ್ದಾರೆ, ಖುಷಿ. ನಮ್ಗೇನು ಅಸೂಯೆ ಇಲ್ಲ. ರಾಜಕಾರಣ ಯಾವತ್ತೂ ಶಾಶ್ವತ ಅಲ್ಲ ಸರ್. ಅಧಿಕಾರ ಇದ್ದಾಗ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ಮತ್ತೆ ನಿನ್ನೆ 3 ಮಾತಾಡಿದಿರಲ್ಲ, ನಿಮ್ ವಯಸ್ಸೇನು? ಅವ್ರ ಸಂಸದರ್ರಿ, ಅವ್ರು ಮಾತಾಡುವಾಗ ಕನಿಷ್ಠ ಗೌರವ ಕೊಡ್ಬೋದು ಅಂತ ಕಲ್ತಿಲ್ವಾ ನೀವು? ಅಭಿವೃದ್ಧಿ ಅವ್ರು ಏನೇ ಮಾಡಿದ್ರು ಕೋವಿಡ್ ಟೈಮಲ್ಲಿ ಇಲ್ಲಿ 2 ಲಕ್ಷ ಜನ ಇದ್ದಾರೆ, 50,000 ಕಿಟ್ ಕೊಡ್ತಾರೆ, ಎಲ್ಲೂ ಒಂದು ಪದ ಯೂಸ್ ಮಾಡಿಲ್ಲ ಡಾಕ್ಟರ್ ಸುಧಾಕರ್ ಅವರು. ನಾನು ಸಹಾಯ ಮಾಡಿದ್ದೀನಿ ಎಲ್ಲೂ ಕೂಡ ನೀವು ಮಾಧ್ಯಮ ಮಿತ್ರದವ್ರು ಹೇಳ್ಬೇಕು. ಅವ್ರ ಬಾಯಲ್ಲಿ ಬಂದಿದಾ? ಯಾವತ್ತು ಸಹಾಯ ಮಾಡಿದ್ದನ್ನ ನಾವು ಹೇಳ್ಬಾರ್ದು, ಅದು ಜನ ತಿಳ್ಕೊಂತಾರೆ. ಯಾವತ್ತೇ ಆಗ್ಲಿ, ಅವತ್ತು ಅಷ್ಟೇ ಕೋವಿಡ್ ಟೈಮಲ್ಲಿ ಯಾವುದೇ ಪಕ್ಷಗಳು ಏನೇ ಮಾಡ್ಲಿ ಬೆಡ್ ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ಕೋವಿಡ್, ಅವ್ರ ತಂದೆಯವ್ರಿಗೆ ಕೋವಿಡ್ ಬಂತು, ಪ್ರಾಣದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡಿದ್ದಾರೆ. ನೀವು ದಯವಿಟ್ಟು ಟ್ವಿಟರ್ ಫೇಸ್ಬುಕ್ ಅಲ್ಲಿ ನೋಡ್ಬೇಕು. ಸುಧಾಕರ್ ಅವ್ರು ಇಲ್ಲಿ ಚಿಕ್ಕಬಳ್ಳಾಪುರ ಎಲ್ಲಿ, ಗುಲ್ಬರ್ಗಾ ಎಲ್ಲಿ, ಅಲ್ಲಿ ಹೋಗಿ ಬರ್ತಾ ಇದ್ರು. ಸ್ಟೇಟ್ ಇದ್ರಲ್ಲಿ ಅವ್ರಿಗೆ ಈ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅಂತವ್ರ ಬಗ್ಗೆ ನೀವು ಮಾತಾಡ್ತೀರಾ? ಅಂತವ್ರ ಬಗ್ಗೆ ಮಾತಾಡೋ ನಿಮ್ಗೆ ಯೋಗ್ಯತೆ ಏನಿದೆ ಹೇಳಿ? ನಿಮ್ ಯೋಗ್ಯತೆ ಏನಿದೆ? ಅದೇನೇ ಇರ್ಲಿ, ಒಂದೆಡೆ ಸಂಸದರು ಶಾಸಕರ ನಡುವೆ ಮುನಿಸಿನ ಗುದ್ದಾಟ ನಡೀತಾ ಇದ್ರೆ, ಇತ್ತ ಅವರ ಬೆಂಬಲಿಗರು ನೇರವಾಗಿಯೇ ಮಾತನಾಡುವ ಮೂಲಕ ಒಬ್ಬೊಬ್ಬರಿಗೊಬ್ಬರು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಹಂತ ತಲುಪುತ್ತೆ ಎಂದು ಕಾದ್ ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.